ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ನಾನು ಈ ಥರ ಸ್ಕ್ವಯರ್ ಬೀಡ್ ತೊಗೊಂಡಿದ್ದೀನಿ. ಸ್ಕ್ವಯರ್ ಬೀಡ್ ಒಳಗಡೆ ಹೋಗೋ ಅಂಥದ್ದು ಫ್ಲವರ್ ಬೀಡ್, ಸ್ಮಾಲ್ ಸೈಜ್ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಹಾಗೆ ಲೀಫ್ ಬೀಡ್ನೂ ಸಹ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10ನ ತೊಗೊಳ್ತಾ ಇದ್ದೀನಿ. 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಗಂಟು ಕಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಬೇಕು. ನೋಡಿ, ಕ್ರೋಶನ ಹಾಕಿ ದಾರನ ತಗೋಬೇಕು. ದಾರ ತಗೊಂಡು ಈ ಥರ ಬಟ್ಟೆಯಿಂದ ಎಳ್ಕೊಂಡು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ, ಪಕ್ಕದಲ್ಲೇ ಸಿಂಗಲ್ ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ನೋಡಿ, 1 2 3 4 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ನೋಡಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಇದು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾದ್ರೆ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಮತ್ತೆ ಅಗೇನ್ 1 2 3 4 ಚೈನ್ನ ಹಾಕ್ಕೊಳ್ಳೋಣ. ಬಟ್ಟೆಗೆ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಸ್ಟ್ರೈಟಾಗಿಟ್ಟು ಕ್ರೋಶನ ಬಟ್ಟೆಗೆ ಹಾಕಬೇಕು. ದಾರನ ಎಳ್ಕೊಂಡು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ, ಸಿಂಗಲ್ ಲಾಕ್ 2 ಟೈಮ್ಸ್ ಇದು 4 ಚೈನ್ನ ಹಾಕಿ ಲಾಕ್ನ ಮಾಡಿದ್ದೀನಿ. ಈಗ ದಾರನ ಮೇಲ್ ಮಾಡಿ ಸ್ಕ್ವಯರ್ ಬೀಡ್ ತೊಗೊಂಡಿದ್ದೆ ಅಲ್ವಾ, ಸ್ಕ್ವಯರ್ ಬೀಡ್ ಒಳಗಡೆ ಫ್ಲವರ್ ಬೀಡ್ನ ಹಾಕಿ ನೋಡಿ, ಈ ಥರ ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು ಸ್ಕ್ವಯರ್ ಬೀಡ್ ಒಳಗಡೆ. ಈಗ ದಾರನ ಮೇಲ್ ಮಾಡಿ ದಾರದೊಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ದಾರದ ತುದಿಯಲ್ಲಿ ಕ್ರೋಶ ತುದಿಯಲ್ಲಿ ದಾರನ ಹಾಕಿ ಈ ಥರ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ನೋಡಿ, ಬೀಡ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ನ ಮಾಡ್ಕೊಂಡಾಯಿತು. ಬಟ್ಟೆಗೆ ಲಾಕ್ ಆದಮೇಲೆ ಎಗೇನ್ 4 ಚೈನ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಮತ್ತೆ ಎಗೇನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಆದಮೇಲೆ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆದಮೇಲೆ ಎಗೇನ್ 4 ಚೈನ್ನ ಹಾಕ್ಕೋಬೇಕು. ಮತ್ತು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಎರಡೂ ಒಂದೇ. ನೋಡಿ, 3 ಟೈಮ್ಸು ಫಸ್ಟು ಸ್ಟಾರ್ಟಿಂಗು 2 ಟೈಮ್ಸು 4 ಚೈನ್ ಹಾಕಿದ್ದೀನಿ, ಆಮೇಲೆ ಬೀಡ್ ಹಾಕಿದ್ದೀನಿ, ಆಮೇಲೆ 1 2 3 ಟೈಮ್ಸು 4 ಚೈನ್ನ ಹಾಕಿರೋದು. ಈಗ ದಾರ ಮೇಲ್ ಮಾಡಿ ಬೀಡ್ನ ಇನ್ಸರ್ಟ್ ಮಾಡೋಣ. ನೋಡಿ, ಸ್ಕ್ವೇರ್ ಬೀಡ್ ಒಳಗಡೆ ಫ್ಲವರ್ ಬೀಡ್ನ ಹಾಕಿ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ದಾರ ತುದಿಲ್ಲ ಹಾಕಿ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ, ಇಲ್ಲಿ ಬಟ್ಟೆಗೆ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದಮೇಲೆ ಎಗೇನ್ 4 ಚೈನ್ನ ಹಾಕ್ಕೊಂಡು 4 ಚೈನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರಲ್ಲೇ ಬಟ್ಟೆ ಪೂರ್ತಿ ಅಥವಾ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೋಡಿ, ಬಟ್ಟೆ ಪೂರ್ತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೇಮ್ ಲಾಕ್ ಮೇಲೇ ಲಾಕ್ನ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಕ್ರೋಶನ ಹಾಕಿ ದಾರ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೇಮ್ ಪ್ಲೇಸಲ್ಲೇ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು 4 ಚೈನ್ ಹಾಕಿದ್ದೀನಲ್ವಾ, ಆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈಗ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಸಾಕಾಗಲಿಲ್ಲ ಅಂದರೆ ಎಗೇನ್ 4 ಚೈನೇ ಹಾಕ್ಕೊಳ್ಳಿ. 3 or 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಏನು ಮಾಡಿದ್ದೀನಿ ನೋಡಿ, ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. 4 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಈಗ ನೋಡಿ, 1 2
2 ಚೈನ್ನ ಹಾಕ್ಕೊಂಡು ಈ 4 ಚೈನ್ ಗ್ಯಾಪ್ ಇದೆ ನೋಡಿ, ಈ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ನ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡು ನಾನು ಲಾಕ್ನ ಮಾಡಿದ್ದೀನಿ. 1 ಆರ್ 2 ಚೈನ್ ಹಾಕ್ಕೊಂಡ್ರು ಸಾಕು. ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಸ್ಕ್ವೇರ್ ಬೀಡ್ ಇದೆಯಲ್ಲ, ಸ್ಕ್ವೇರ್ ಬೀಡ್ ಒಳಗಡೆ ಹಾಕಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೇನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಸ್ಕ್ವೇರ್ ಬೀಡ್ ಒಳಗಡೆ ಹಾಕಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಹೇಗೇನು ತೋರಿಸ್ತೀನಿ ನೋಡಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಕ್ವೇರ್ ಬೀಡ್ ಒಳಗಡೆ ಹಾಕಿ ದಾರ ಎಳ್ಕೋಬೇಕು. ನೋಡಿ 3 ಲೂಪ್ ಆಗುತ್ತೆ. ಸೊ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು 2 ಟೈಮ್ಸ್ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಆಗುತ್ತೆ. 2 ಟೈಮ್ಸ್ ಮಾಡಿದ್ರೆ ಡಬಲ್ ಕ್ರೋಶೆ, 3 ಟೈಮ್ಸ್ ಮಾಡಿದ್ರೆ ತ್ರಿಬಲ್ ಕ್ರೋಶೆ ಆಗುತ್ತಿದ್ದು. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಸ್ಕ್ವೇರ್ ಬೀಡ್ ಒಳಗಡೆ ಹಾಕಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರಲ್ಲೇ ಡಬಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪಕ್ಕನೇ ಡಬಲ್ ಕ್ರೋಶೆ ಪಕ್ಕದಲ್ಲೇ ಇನ್ನೂ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಒಟ್ಟು ನಾನು ಇಲ್ಲಿ ಆ ಬೀಡ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಒಟ್ಟು ನಾನಿಲ್ಲಿ ಬೀಡ್ ನೋಡಿ ಪಕ್ಕನೇ ಸರಿಸ್ಕೊಂಡು ಈ ಥರ ಮಾಡ್ಕೋಬೇಕು. 1 2 3 4 5 6 6 ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ಒಂದು ಸೈಡ್ ಕಂಪ್ಲೀಟ್ ಆಗಲಿಕ್ಕೆ ಇಲ್ಲಿ 6 ಡಬಲ್ ಕ್ರೋಶೆ ಬೇಕಾಯಿತು. ಮೇಲ್ಗಡೆ ನೋಡಿ ಇಲ್ಲಿ ತುದಿಲಿ ಇನ್ನೊಂದು ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಅಂದರೆ ಇದು 7ನೇ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಮಿಡಲಲ್ಲಿ ಹಾಕ್ತಾ ಇರೋದು ಇದು. ಮತ್ತು ಈಗೇನು ಈ ಸೈಡ್ ಬೀಡ್ ರೈಟ್ ಸೈಡು ನಾನೀಗ 6 ಡಬಲ್ ಕ್ರೋಶೆನೇ ಹಾಕ್ತೀನಿ. ಮತ್ತು ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಇದು ಇಷ್ಟೇ ಡಬಲ್ ಕ್ರೋಶೆ ಹಾಕಬೇಕು ಅಂತ ಏನಿಲ್ಲ. ಅಂದರೆ ಆರ್ಚ್ ಪೂರ್ತಿ ಅಂದರೆ ಬೀಡ್ ಪೂರ್ತಿ ಕಂಪ್ಲೀಟ್ ಆಗಲಿಕ್ಕೆ ನಮಗೆ ನಂಬರ್ ಆಫ್ ಕ್ರೋಶೆಸ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆನ ತಗೋಬೇಕಾಗುತ್ತೆ. ಇದು ಆಡ್ ನಂಬರಲ್ಲಿ ತಗೊಳ್ಳಿ, ಅಂದರೆ 11 13 15 ಆ ಥರ ತಗೊಳ್ಳಿ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಯಾಕೆ ಅಂತ ನಾನು ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತೀನಿ. ನಾನು ಯಾಕೆ ಆಡ್ ನಂಬರಲ್ಲೇ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಗೊತ್ತಾಗುತ್ತೆ ನಿಮಗೆ. ಒಟ್ಟು ನಾನು ಇಲ್ಲಿ ಎಷ್ಟು ಡಬಲ್ ಕ್ರೋಶೆ ಮಾಡಿದ್ದೀನಿ ಅಂತ ಕೌಂಟ್ ಮಾಡೋಣ ನೋಡಿ. 1 2 3 4 5 6 7 8 9 10 11 12 13. ಒಟ್ಟು ನಾನಿಲ್ಲಿ 13 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಬೀಡ್ ಕಂಪ್ಲೀಟ್ ಆಗಲಿಕ್ಕೆ 13 ಡಬಲ್ ಕ್ರೋಶೆ ಬೇಕಾಯಿತು. ಸೊ ಆ ಕಡೆ ಈ ಕಡೆ 6 ಅಂದ್ಕೊಂಡ್ರು ಮಿಡಲಲ್ಲಿ 1 ಹಾಕಿದ್ದೀನಿ. ಸೊ 13 ಡಬಲ್ ಕ್ರೋಶೆ ಆಯಿತು. ಈಗ ನೋಡಿ 4 ಚೈನ್ ಹಾಕಿದ್ದೀನಿ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. 13 ಡಬಲ್ ಕ್ರೋಶೆ ಆದಮೇಲೆ 4 ಚೈನಿಗೆ ಲಾಕ್ ಮಾಡ್ಕೋಬೇಕು. 4 ಚೈನಿಗೆ ಲಾಕ್ ಆದಮೇಲೆ ನೋಡಿ 2 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಏನು 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ನೋಡಿ 4 ಚೈನ್ ಮೇಲೆ ಲಾಕ್ ಮಾಡಿಕೊಂಡೆ. ಈಗ 2 ಚೈನ್ನ ಹಾಕ್ಕೊಳ್ಳಿ. 1 ಆರ್ 2 ಚೈನ್ ಹಾಕ್ಕೊಂಡ್ರೆ ಸಾಕಿಲ್ಲಿ. ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಈ 4 ಚೈನ್ ಲಾಕ್ ಮಾಡಿದ್ದೀನಿ ಅಲ್ವಾ, 4 ಚೈನ್ ಇದೆ ಅಲ್ವಾ, ಆ 4 ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ಈಗ ನೋಡಿ ಬೀಡಿಗೆ ಹಾಕಿ 3 ಲೂಪ್ ಆಗುತ್ತೆ. ಬೀಡಿಗೆ ಹಾಕಿದ್ರೆ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಹೇಗೇನು ಸೇಮ್ ಪ್ರೊಸೀಜರಲ್ಲೇ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬೀಡಿಗೆ ಹಾಕಬೇಕು, ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬೀಡಿಗೆ ಹಾಕಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ ಇದೇ ಥರ ನಾವೀಗ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಅಂದರೆ ಬೀಡ್ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಇದೇ ಥರ ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಕೊನೆಯಲ್ಲಿ ಲಾಕ್ ಮೇಲೇ ಲಾಕ್ ಮಾಡಿ 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾವು ಬೀಡ್ ಮೇಲೆ ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ, ಅಲ್ಲಿ ತ್ರಿಬಲ್ ಕ್ರೋಶೆನೂ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದೇ ಪಾಯಿಂಟ್ ಮೇಲೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ, ಅಲ್ಲಿಗೇ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟು 4 ಚೈನ್ ಹಾಕಿದ್ದೀನಿ ಅಲ್ವಾ, ನೆಕ್ಸ್ಟ್ 4 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಅಂದರೆ 4 ಚೈನಿಗೆ ಒಂದು ಲಾಕ್ ಮಾಡ್ಕೊಂಡಿದ್ದೆ, ಸಿಂಗಲ್ ಕ್ರೋಶೆ ಅಲ್ವಾ, ಆ ಲಾಕ್ ಮೇಲೇನೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಆ ಲಾಕ್ ಮೇಲೂ ಲಾಕ್ ಆದಮೇಲೆ ಈಗಿನ 4 ಚೈನ್ ಇರೋ ಕಡೆ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕಿ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. 1 2 3 4 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ನೋಡಿ ಲಾಕ್ ಮೇಲೆ 4 ಚೈನ್ ಲಾಕ್ ಏನಿದೆ ನೋಡಿ ಆ ಲಾಕ್ ಮೇಲೇ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈಗ ಡೈರೆಕ್ಟಾಗಿ ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪಲ್ಲಿ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಅಟ್ ಎ ಟೈಮ್ 3 ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಒಂದೊಂದು ಬೀಡನ್ನ ಯೂಸ್ ಮಾಡಿಕೊಂಡು ನೋ ಪ್ರಾಬ್ಲಮ್. ಅಭ್ಯಾಸ ಇರೋರು 2 3 ತೊಗೊಳ್ಳಿ, ಇಲ್ಲ ಅಂದರೆ ಒಂದೇ ಬೀಡ್ ತೊಗೊಳ್ಳಿ. ಈಗ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ ಬೀಡಿಗೆ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮಾಡಿದ್ದೀನಲ್ಲ, ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಇಲ್ಲೂ ಹೇಗೆ ಡಬಲ್ ಕ್ರೋಶೆನೇ ಮಾಡಬೇಕು. ನೋಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ, ಇಲ್ಲಿ ಮೇಲ್ಗಡೆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಹೇಗೇನು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೇಮ್ ಪ್ರೊಸೀಜರಲ್ಲೇ ಕಂಟಿನ್ಯೂ ಮಾಡಬೇಕು. ಮತ್ತು ದಾರಾನ ಮೇಲ್ ಮಾಡಿ ಇನ್ನು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಒಂದು ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ನಾನಿಲ್ಲಿ ಸ್ಮಾಲ್ ಸೈಜು 6 ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಈಗ ನಾನಲ್ಲಿ ಲೀಫ್ ಬೀಡನ್ನ ತೊಗೊಂಡಿದ್ದೆ ಅಲ್ವಾ, ತೋರಿಸಿದ್ದೆ ಅಲ್ವಾ, ಆ ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ 13 ಡಬಲ್ ಕ್ರೋಶೆ ಇರೋದ್ರಿಂದ ನಾನು 6 ಡಬಲ್ ಕ್ರೋಶೆಗೆ ಸ್ಮಾಲ್ ಸೈಜ್ ಬೀಡ್ಸು, ಆಮೇಲೆ 7ಗೆ ಈ ಲೀಫ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರಿಮೈನಿಂಗ್ 6 ಮಿಕ್ಕುತ್ತಲ್ವ ಆ ಕಡೆ ಸೈಡು, ಅದಕ್ಕೆ ನಾನು ಸ್ಮಾಲ್ ಸೈಜ್ ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಹೇಳಿದ್ದು ನಾನು ಆಡ್ ನಂಬರ್ ತಗೊಳ್ಳಿ ಅಂತ ಹೇಳಿದ ರೀಸನ್ನೇ ಇಲ್ಲಿಯೇ, ಯಾಕಂದರೆ ಲೀಫ್ ಬೀಡನ್ನ ಮಿಡಲಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ ಅಂತ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇದು ತುಂಬಾ ಗ್ರ್ಯಾಂಡ್ ಲುಕಿಂಗ್ ಬರುತ್ತೆ ಮತ್ತು ಈಸಿನೂ ಇದೆ. ಬಿಗಿನರ್ಸು ಸಹ ಆರಾಮಾಗೆ ಹಾಕ್ಬೋದು. ಇದೇನು ಅಷ್ಟೇನು ಟಫ್ ಇಲ್ಲ, ತುಂಬಾ ಚೆನ್ನಾಗಿದೆ. ಬರೀ ಡಬಲ್ ಕ್ರೋಶೆ ಇರೋದ್ರಿಂದ ಬಿಗಿನರ್ಸು ಆರಾಮಾಗಿ ಹಾಕ್ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಜಾಸ್ತಿ ಟೈಮು ಹಿಡಿಯಲ್ಲ, ಬೇಗನೂ ಆಗುತ್ತೆ, ಆರಾಮಾಗಿ ಹಾಕ್ಬೋದು. ಈಸಿಯಾಗೂ ಇದೆ ಡಿಸೈನು, ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಲಾಸ್ಟ್ ಕೊನೆಯಲ್ಲೂ ನಾನು ಬೀಡ್ ಹಾಕ್ಬಿಟ್ಟೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇಲ್ಲಿ ಒಂದಕ್ಕೆ ಬೀಡನ್ನ ಒಂದು ಡಬಲ್ ಕ್ರೋಶೆ ಮೇಲ್ಗಡೆ ಬೀಡನ್ನ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶೆನ ಹಾಗೆ ಖಾಲಿ ಬಿಡ್ಬೋದು, ಹಾಗೆ ಖಾಲಿ ಡಬಲ್ ಕ್ರೋಶೆನ ಮಾಡ್ಬೋದು. ಮತ್ತು ಈಗ ಕೊನೆಯಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಿಂಗ್ ಬಂದಿದೆ ಅಂತ ನೋಡಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲ ಆರ್ಚ್ ಮೇಲೂ ಬೀಡ್ ಬೇಡ ಅಂದರೆ ಎಲ್ಲ ಡಬಲ್ ಕ್ರೋಶೆಗೂ ಬೀಡ್ ಬೇಡ ಅನ್ನೋರು ಒಂದನ್ನು ಹಾಕಿ ಇನ್ನೊಂದನ್ನು ಹಾಗೇ ಡಬಲ್ ಕ್ರೋಶೆನ ಮಾಡ್ಬೋದು. ಮತ್ತೆ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ನ 4 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಇದು ಬಂದು ಕುಚ್ಚು ಕಟ್ಟಲಿಕ್ಕೆ ಅಂತ. ಮತ್ತೆ ನೋಡ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಆದಮೇಲೆ ನೋಡಿ ಇವಾಗ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲೇ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಇದೆಯಲ್ಲ, ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಹೀಗೆ ಡಬಲ್ ಕ್ರೋಶೆನೇ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ
ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸ್ತು ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಿಂಗ್ ಬಂದಿದೆ ಅಂತ ನೋಡಿ. ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ 150 ಎಳೆ ದಾರಾನ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆಯಿತು ಅಂದರೆ 300 ಎಳೆ ಆಯಿತು. ತುಂಬಾ ಗ್ರ್ಯಾಂಡ್ ಲುಕ್ಕಿಂಗ್ ಬಂದಿದೆ ಅಂತ ನೋಡಿ. ಇದಕ್ಕೆ ನಾವು ಬೇಕಾದರೆ ಸ್ಟೋನ್ ಚೈನ್, ಬಾಲ್ ಚೈನು ಬೇಕಾದರೆ ಅಂಟಿಸ್ಕೋಬೋದು, ಇನ್ನೂ ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.